ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಜಮೀನು ಕಬಳಿಸಲು ಸಾಧ್ಯವಾಗದ ಹಿನ್ನೆಲೆ ವ್ಯಕ್ತಿಯೊಬ್ಬನನ್ನು ಕೊಲೆ ಮಾಡಿ ಸುಟ್ಟು ಹಾಕಿದ ಡೋಂಗಿ ಡಾಕ್ಟರ್. ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಬೆಲೆ ದುಬಾರಿಯಾದರೂ ಸರಕು ಕೊಳ್ಳಲು ಮುಗಿಬಿದ್ದ ಜನತೆ. 3 ಪ್ರತ್ಯೇಕ ಪ್ರಕರಣಗಳಲ್ಲಿ 15 ಮಂದಿ ಬಂಧನ. ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟ ಕೋಲಾರ ಎಸ್ಪಿ. ಆಕಸ್ಮಿಕವಾಗಿ ದನದ ಕೊಟ್ಟಿಗೆಗೆ ಬೆಂಕಿ ಬಿದ್ದು 30 ಲಕ್ಷ ನಷ್ಟ. ಜಾನುವಾರು, ದವಸ ಧಾನ್ಯ ಸೇರಿದಂತೆ ಕೃಷಿ ಪರಿಕರಗಳು ಭಸ್ಮ. ಕಂಗಾಲಾದ ರೈತ. ವಾರ್ತೆಗಳ ವಿವರ. ಜಮೀನು ಕಬಳಿಸುವ ಸಲುವಾಗಿ ವ್ಯಕ್ತಿಯೊಬ್ಬನನ್ನು ವಿಶ್ವಾಸವಾಗಿ ಕರೆದುಕೊಂಡು ಹೋಗಿ ಮದ್ಯ ಕೊಡಿಸಿ ತನ್ನ ಮಾತು ಕೇಳಲಿಲ್ಲ, ಜಮೀನು ಕೊಡಲು ಒಪ್ಪಲಿಲ್ಲ ಎಂದು ಆಕ್ರೋಶಗೊಂಡು ಕೊಲೆ ಮಾಡಿ ಕಲ್ಲು ಬಂಡೆಗಳ ಕಂದಕದಲ್ಲಿ ಹಾಕಿ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿರುವ ಘಟನೆ ಪಾತಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ವಂದಮಾನ್ ಜಲಾಶಯದಿಂದ ವರದಿಯಾಗಿದೆ. ಆಂಧ್ರಪ್ರದೇಶ ಕದಿರಿ ತಾಲೂಕು ಅಮಡಗೂರು ಮಂಡಲ್ ದಾದಿವಾರಪಲ್ಲಿ ಗ್ರಾಮದ ವಾಸಿ ಲಂಬಾಣಿ ಜನಾಂಗದ 50 ವರ್ಷದ ವೆಂಕಟರಮಣ ನಾಯಕ ಕೊಲೆಯಾದ ವ್ಯಕ್ತಿ. ಲೋಕೋಜಿಪಲ್ಲಿ ಗ್ರಾಮದ ಆರ್ಎಂಪಿ ವೈದ್ಯ ಬಾಬು ಅವರ ಜಮೀನುಗಳು ಅಕ್ಕಪಕ್ಕದಲ್ಲೇ ಕೊಲೆಯಾದ ವೆಂಕಟರಮಣ ನಾಯಕನ ಜಮೀನಿದ್ದು, ಇದನ್ನು ಬಾಬು ಕ್ರಯಕ್ಕೆ ತೆಗೆದುಕೊಳ್ಳಲು ಕೇಳಿದ್ದು ನೀಡುವುದಿಲ್ಲವೆಂದು ನಿರಾಕರಿಸಿದ್ದ. ಬಾಬು ಅವರ ಜಮೀನಿನಲ್ಲಿ ಕೊಳವೆ ಬಾವಿ ಹಾಕಿಸಿದ್ದು, ವಿದ್ಯುತ್ ಸಂಪರ್ಕಕ್ಕಾಗಿ ಮೃತಪಟ್ಟ ವ್ಯಕ್ತಿ ಮನೆ ಮೇಲೆ ವಿದ್ಯುತ್ ತಂತಿಗಳು ಹಾಕಬಾರದೆಂದು ತಕರಾರು ತೆಗೆದಿದ್ದ. ಈ ಹಿನ್ನೆಲೆಯಲ್ಲಿ ಬಾಬು ಮತ್ತು ಪೋಲಕುಂಟ್ಲಪಲ್ಲಿ ಪ್ರಭಾಕರ್ ಎಂಬುವರು ಸೇರಿ ಬೆಳ್ಳೂರು ವಂದಮಾನ್ ಜಲಾಶಯದ ಸಮೀಪಕ್ಕೆ ವಾರದ ಹಿಂದೆ ಕರೆದುಕೊಂಡು ಬಂದು ಮದ್ಯ ಕುಡಿಸಿ ವೆಂಕಟರಮಣ ನಾಯಕನನ್ನು ಸಾಯಿಸಿ ಶವವನ್ನ ಕಲ್ಲು ಬಂಡೆಗಳ ಕಂದಕಗಳ ನಡುವೆ ಪೆಟ್ರೋಲ್ ಸುರಿದು ಕೊಲೆ ಮಾಡಿದ್ದಾರೆ. ಇತ್ತ ತನ್ನ ತಂದೆ ನಾಪತ್ತೆಯಾಗಿದ್ದು ಹುಡುಕಿ ಕೊಡುವಂತೆ ಮೃತ ವ್ಯಕ್ತಿಯ ಮಗ ಲಕ್ಷ್ಮೀ ನರಸಿಂಹ ನಾಯಕ ದೂರು ಸಲ್ಲಿಸಿದ್ದ. ಬಾಬುವನ್ನು ಕರೆದು ಆತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಆತನ ಈ ಒಂದು ವೆಂಕಟರಮಣ ನಾಯಕನನ್ನು ಕೊಲೆ ಮಾಡಿ ಈ ವಂಡಮಾನ್ ಡ್ಯಾಮಲ್ಲಿ ಕೊಲೆ ಮಾಡಿ ಆತನನ್ನು ಪೆಟ್ರೋಲ್ ಸುರಿದು ಆತನ ದೇಹಕ್ಕೆ ಬೆಂಕಿ ಕೊಟ್ಟಿರುವುದಾಗಿ ಒಪ್ಕೊಂಡಿರ್ತಾನೆ. ಮತ್ತು ಆತನೇ ಬಂದು ಇಲ್ಲಿ ಸ್ಥಳವನ್ನು ಕೂಡ ತೋರಿಸಿರ್ತಾನೆ. ಅದರಂತೆ ಪರಿಶೀಲನೆ ಮಾಡಿದಾಗ ಆತ ಹೇಳಿರೋದು ಸತ್ಯಾಂಶ ಇರ್ತದೆ. ಇಲ್ಲಿ ಈ ವೆಂಕಟರಮಣ ನಾಯಕನನ್ನು ಕೊಲೆ ಮಾಡಿ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿರೋದಾಗಿ ನಮಗೆ ತಿಳಿದು ಬಂದಿರ್ತದೆ. ಈಗ ನಮ್ಮಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ, ಆಲ್ರೆಡಿ ಮರ್ಡರ್ ಕೇಸು. ಫರ್ದರ್ ಪ್ರೊಸೀಜರ್ಸ್ ಮಾಡ್ತಾ ಇದ್ದೀವಿ. ಇದರಿಂದ ಭಯಬಿದ್ದ ಪ್ರಭಾಕರ್ ಈ ತಿಂಗಳು 12ರಂದು ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಾನೆ. ಮತ್ತೊಬ್ಬ ಕೊಲೆಗಾರ ಬಾಬುನನ್ನ ಹಿಡಿದು ವಿಚಾರಣೆ ಮಾಡಿದಾಗ ತಾವೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡು ಕೊಲೆ ಮಾಡಿದ ಸ್ಥಳ ತೋರಿಸಿದ್ದು, ಅದು ಕರ್ನಾಟಕ ರಾಜ್ಯದ ಪಾತಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸೇರಿತ್ತು. ಪಾತಪಾಳ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಶವವನ್ನು ಶವ ಪರೀಕ್ಷೆ ಮಾಡಿಸಲಾಯಿತು. ಜಿಲ್ಲಾ ರಕ್ಷಣಾಧಿಕಾರಿ ಡಿಎಲ್ ನಾಗೇಶ್, ಡಿಎಸ್ಪಿ ಶಿವಕುಮಾರ್ ಹಾಗೂ ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ ಭೇಟಿ ನೀಡಿದ್ದು, ಪಾತಪಾಳ್ಯ ಪೊಲೀಸರು ಪ್ರಕರಣ ದಾಖಲು ಮಾಡಿ ತನಿಖೆ ಮುಂದುವರೆಸಿದ್ದಾರೆ. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಈ ಬಾರಿ ಬರಗಾಲ ಆವರಿಸಿದೆ. ಸಮಯಕ್ಕೆ ಸರಿಯಾಗಿ ಮಳೆ ಬಾರದೆ ಬಿತ್ತಿದ ಹೊಲ ಬತ್ತಿ ಹೋಗಿತ್ತು. ಹುಲುಸಾಗಿ ಬೆಳೆದು ರೈತನ ಮನೆ ತುಂಬಬೇಕಿದ್ದ ಅವರೇ ಕಡಲೆಕಾಯಿ, ಜೋಳ, ಇತರೆ ಬೆಳೆಗಳು ಕೈಕೊಟ್ಟವು. ಆದ್ರೂ ಜನ ಮಾತ್ರ ಸಂಕ್ರಾಂತಿ ಆಚರಣೆಗೆ ಹಿಂದೆ ಬಿದ್ದಿಲ್ಲ. ಹೌದು, ಈ ಬಾರಿ ಸಂಕ್ರಾಂತಿ ಸುಗ್ಗಿ ಒಂದಿಷ್ಟು ದುಬಾರಿಯಾಗಿದೆ ಅಂದ್ರೆ ತಪ್ಪಾಗಲಾರದು. ಈ ಬಾರಿ ಮಳೆ ಇಲ್ಲದೆ ಬಿತ್ತಿದ ಬೆಳೆಗಳು ಬತ್ತಿ ಹೋಗಿ ಮನೆಗೆ ತರಬೇಕಾದ ರೇಷನ್ನಿಂದ ಹಿಡಿದು ಎಣ್ಣೆ, ಅಕ್ಕಿ, ರಾಗಿ ಸಮೇತ ಗಗನಕ್ಕೇರಿವೆ. ಸಂಕ್ರಾಂತಿ ಸಂಕೇತವಾಗಿ ಪ್ರತಿಯೊಬ್ಬರೂ ಮನೆಗೆ ತೆಗೆದುಕೊಂಡು ಹೋಗುವ ಕಡಲೆಕಾಯಿ ಕೆಜಿಗೆ 100 ರೂಪಾಯಿ,
ಅವರೆಕಾಯಿ 70ರಿಂದ 80, ಗೆಣಸು 50 ರೂಪಾಯಿ ಆಗಿತ್ತು. ಎಳ್ಳು ಬೆಲ್ಲದ ದರಗಳು ದುಬಾರಿಯಾಗಿತ್ತು. ಆದರೂ ಜನ ಕೊಂಡು ಹೋಗುತ್ತಿದ್ದರು. ಚಿಕ್ಕಬಳ್ಳಾಪುರ ನಗರದ ಹಳೆ ಬಸ್ ನಿಲ್ದಾಣ, ಬಜಾರ್ ರಸ್ತೆ, ಎಪಿಎಂಸಿ ಮಾರುಕಟ್ಟೆ ಹಾಗೂ ಟೌನ್ ಹಾಲ್ ಸರ್ಕಲ್ಗಳಲ್ಲಿ ಕಬ್ಬು, ಕಡಲೆಕಾಯಿ, ಅವರೆಕಾಯಿ ರಾಶಿ ಮಾರಾಟಕ್ಕೆ ಸಿದ್ಧವಾಗಿದ್ವು. ಇನ್ನು ಹಣ್ಣು ತರಕಾರಿಗಳ ಬೆಲೆಯು ದುಬಾರಿಯಾಗಿತ್ತಾದರೂ ಜನ ಸಂಪ್ರದಾಯವನ್ನ ನಿಲ್ಲಿಸೋಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಸಾಲವಾದರೂ ಮಾಡಿಕೊಂಡು ಹೋಗುತ್ತಿದ್ರು. ಇನ್ನು ಸಂಕ್ರಾಂತಿ ವಿಶೇಷ, ಎಲ್ಲ ಹಿಂದೂ ದೇವಾಲಯಗಳು ವರ್ಣರಂಜಿತ ವಿದ್ಯುತ್ ದೀಪ ಅಲಂಕಾರಗಳಿಂದ ಶೃಂಗಾರಗೊಂಡಿದ್ದು ಭಕ್ತರ ಆಗಮನಕ್ಕೆ ಕೈಬೀಸಿ ಕರೆಯುತ್ತಿವೆ. ನಾಳೆ ಎಲ್ಲರ ಮನೆ ಮುಂದೆ ವರ್ಣರಂಜಿತ ರಂಗೋಲಿಗಳು ರಾರಾಜಿಸಲಿದ್ದು ಚಿಕ್ಕಬಳ್ಳಾಪುರದ ಜನರಿಗೆ ಪಕ್ಕದ ಈಶಾ ಫೌಂಡೇಶನ್ ಆದಿಯೋಗಿ ವಿಶೇಷ ಕಾರ್ಯಕ್ರಮ ನೋಡಲು ಮುಕ್ತ ಆಹ್ವಾನ ನೀಡಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಿಲ್ಲಾ ವರಿಷ್ಠಾಧಿಕಾರಿ ನಾರಾಯಣ ರಾವ್ ರವರ ಮಾರ್ಗದರ್ಶನದಲ್ಲಿ ನಡೆದ 3 ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ 15 ಮಂದಿ ಆರೋಪಿಗಳನ್ನು ಬಂಧಿಸಿ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗುವವರಿಗೆ ಖಡಕ್ ಸೂಚನೆಯನ್ನು ಕೋಲಾರ ಜಿಲ್ಲಾ ಪೊಲೀಸರು ನೀಡಿದ್ದಾರೆ. ಮುಳಬಾಗಿಲು ತಾಲೂಕಿನ ನಂಗಲಿ ಪೊಲೀಸ್ ಠಾಣೆಯ ಗೂಡುಪಲ್ಲಿ ಹೊರಠಾಣೆಯ ಚೆಕ್ಪೋಸ್ಟ್ ಎಪಿ 39TL 8924 ವಾಹನವನ್ನು ತಡೆದು ಪರಿಶೀಲನೆ ನಡೆಸಿದ ವೇಳೆ ಸುಮಾರು 30 ಲಕ್ಷ ಬೆಲೆ ಬಾಳುವ 750 ಕೆಜಿ 31 ರಕ್ತ ಚಂದನದ ತುಂಡುಗಳನ್ನು ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿ 2 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಚಿತ್ತೂರು ಜಿಲ್ಲೆಯ ಚಾನಕಾರಿಪಲ್ಲಿ ಗ್ರಾಮದ ಇಮ್ರಾನ್ ಪಾಷಾ 28 ವರ್ಷ, ವಹಾಬ್ 22 ವರ್ಷ ಬಂಧಿತ ಆರೋಪಿಗಳು. ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ವಡಗೆರೆ ಗ್ರಾಮದ ಕೆರೆ ಸಮೀಪ ಇಸ್ಪೀಟ್ ದಂಧೆಯಲ್ಲಿ ಭಾಗಿಯಾಗಿದ್ದ 9 ಮಂದಿ ಹಾಗೂ 18,500 ರೂಗಳನ್ನು ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಡಗೆರೆ ಗ್ರಾಮದ ಸಮೀಪ ಇಸ್ಪೀಟ್ ದಂಧೆಯ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ವೃತ್ತ ನಿರೀಕ್ಷಕರಾದ ಲೋಕೇಶ್ ಅವರ ಮುಂದಾಳತ್ವದಲ್ಲಿ ಪಿಎಸ್ಐ ಭಾರತಿ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ಶ್ರೀಕಾಂತ್, ಸುಚೇಂದ್ರ, ರಾಮೇಗೌಡ, ಸುನೀಲ್, ಮಧು, ಸತೀಶ್, ಶಿವ, ವೀರಪ್ಪ, ಮುನಿರಾಜು ಬಂಧಿತ ಆರೋಪಿಗಳಾಗಿದ್ದು ಕೋಲಾರದ ವಡಗೆರೆ, ಮುದುವತ್ತಿ, ಹಂಚಾಳ ಗ್ರಾಮದವರೆಂದು ಗುರುತಿಸಲಾಗಿದೆ. ಯಶಸ್ವಿ ಕಾರ್ಯಾಚರಣೆಯಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯ ಕ್ರೈಂ ಸಿಬ್ಬಂದಿಯಾದ ಸದಾಶಿವ, ಮುರಳಿ, ಸಾದಿಕ್, ಸೋಮಶೇಖರ್, ಆನಂದ್, ಶಶಿಕಾಂತ್ ಭಾಗಿಯಾಗಿದ್ದರು. ಶ್ರೀನಿವಾಸಪುರ ಪೊಲೀಸರು ಸಹ ಯಶಸ್ವಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಜೂಜಾಟದಲ್ಲಿ ತೊಡಗಿದ್ದ 8 ಮಂದಿಯನ್ನ ಬಂಧಿಸಿದ್ದಾರೆ. ದಾಳಿ ವೇಳೆ ಬಂಧಿತರಿಂದ 4 ದ್ವಿಚಕ್ರ ವಾಹನ, 7,500 ರು ನಗದು, 7 ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಶ್ರೀನಿವಾಸಪುರ ನಗರ ಸಮೀಪ ಜೂಜಾಟದಲ್ಲಿ ತೊಡಗಿದ್ದವರ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿ ಜೂಜುಕೋರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಹಾಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಜಯಕುಮಾರ್, ಸಮಾಜ ಸೇವಕರು ಹಾಗೂ ಅಧ್ಯಕ್ಷರು, ಜೈ ಫೌಂಡೇಶನ್, ಚಿಕ್ಕಬಳ್ಳಾಪುರ. ಶಿಕ್ಷಣ: ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಶಿಥಿಲಗೊಂಡ ಶಾಲೆಗಳ ನವೀಕರಣ ಹಾಗೂ ಅಗತ್ಯ ಇರುವ ಶಾಲಾ ಮಕ್ಕಳಿಗೆ ಶಿಕ್ಷಣ ಕಲಿಕೆಗಾಗಿ ಅಗತ್ಯ ನೆರವು. ಆರೋಗ್ಯ: ಅಗತ್ಯ ಔಷಧೋಪಚಾರ ಇರುವವರನ್ನ ಗುರುತಿಸಿ ಉಚಿತವಾಗಿ ಔಷಧಿಗಳನ್ನು ಹಂಚೋದು ಹಾಗೂ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಉಚಿತವಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಹಾಗೂ ಚಿಕಿತ್ಸೆಗೆ ನೆರವು. ಇನ್ನು ಕ್ರೀಡೆ:
ದೇಸಿ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ಗ್ರಾಮೀಣ ಪ್ರದೇಶದ ಕ್ರೀಡಾಪಟುಗಳಿಗೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ. ಸಂಕ್ರಾಂತಿ ಸಂಭ್ರಮ 2024 ಕಲೆ ಸಾಹಿತ್ಯ ಸಂಸ್ಕೃತಿಗಳ ಸಮಾಗಮ ದಿನಾಂಕ 15/1/2024 ಸೋಮವಾರ. ಸ್ಥಳ ಮಾಧ್ಯಮಿಕ ಶಾಲಾ ಆವರಣ ಬಾಗೇಪಲ್ಲಿ. ಬೆಳಗ್ಗೆ 10ಕ್ಕೆ ರಂಗೋಲಿ ಸ್ಪರ್ಧೆ. ವಿಜೇತರಿಗೆ ಆಕರ್ಷಕ ಬಹುಮಾನ ಇರುತ್ತದೆ. ಸ್ಥಳ ಕ್ರೀಡಾಂಗಣ 1ನೇ ವಾರ್ಡ್. ಸಂಜೆ 5ಕ್ಕೆ ಜಾನಪದ ಕಲಾ ತಂಡಗಳಿಂದ ಮೆರವಣಿಗೆ. ಸ್ಥಳ ಚಿತ್ರಾವತಿ ನದಿ ಸೇತುವೆ. ಸಂಜೆ 6ಕ್ಕೆ ಆಕರ್ಷಕ ಬಾಣ ಬಿರುಸುಗಳ ಪ್ರದರ್ಶನ. ರಸಮಂಜರಿ ಕಾರ್ಯಕ್ರಮ. ಸ್ಥಳ ಮಾಧ್ಯಮಿಕ ಶಾಲಾ ಆವರಣ ಬಾಗೇಪಲ್ಲಿ. ಶುಭ ಕೋರುವವರು ಸನ್ಮಾನ್ಯ ಶ್ರೀ SN ಸುಬ್ಬಾರೆಡ್ಡಿ, ಶಾಸಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಸರ್ವರಿಗೂ ಆದರದ ಸುಸ್ವಾಗತ. ನಾಡಿನ ಸಮಸ್ತ ಜನತೆಗೆ ಸುಗ್ಗಿಯ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಶ್ರೇಯೋಭಿಲಾಷಿಗಳಾದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದ ಶ್ರೀ SN ಸುಬ್ಬಾರೆಡ್ಡಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ರವಿಕುಮಾರ್ ಅವರ ಪರವಾಗಿ ಶುಭಾಶಯಗಳನ್ನು ಕೋರುತ್ತೇನೆ. ಶುಭ ಕೋರುವವರು PN ರಘುನಾಥ್ ರೆಡ್ಡಿ, ಉಪಾಧ್ಯಕ್ಷರು, ರಾಜ್ಯ ಒಕ್ಕಲಿಗರ ಒಕ್ಕೂಟ ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಮುಖಂಡರು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ದನದ ಕೊಟ್ಟಿಗೆ ಬೆಂಕಿ ಬಿದ್ದು 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಜಾನುವಾರು, ಮೇಕೆ, ಕುರಿ, ದವಸ ಧಾನ್ಯಗಳು, ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕಾರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆ ಕಾರನಹಳ್ಳಿ ಗ್ರಾಮದ ರೈತ ಚಿಕ್ಕಣ್ಣ ಎಂಬುವರ ದನದ ಕೊಟ್ಟಿಗೆಗೆ ಇಂದು ಮುಂಜಾನೆ ಆಕಸ್ಮಿಕ ಬೆಂಕಿ ಬಿದ್ದಿದ್ದು 25 ಮೇಕೆ, 9 ಹಸು, ಟ್ರ್ಯಾಕ್ಟರ್, ಬೈಕು, 10 ಕ್ವಿಂಟಾಲ್ ಅಡಿಕೆ, 600 ತೆಂಗು, ಮೋಟಾರ್ ಪಂಪ್, ಕೇಬಲ್ ರಾಗಿ ಕೊಯ್ಯುವ ಯಂತ್ರ ಸೇರಿದಂತೆ ಹಲವು ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ರೈತ ಚಿಕ್ಕಣ್ಣ ಮಾತನಾಡಿ, ಮುಂಜಾನೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದ್ದು ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಜಾನುವಾರು, ಮೇಕೆ, ಕುರಿ, ದವಸ ಧಾನ್ಯಗಳು, ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ ಎಂದು ಕಣ್ಣೀರು ಹಾಕಿದ್ದಾರೆ. ತುಮಕೂರು ತಾಲೂಕು ಹೆಬ್ಬೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. 2 ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರನೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬಾಗೇಪಲ್ಲಿ ಗೊಳ್ಳೂರು ರಸ್ತೆಯ ನಲ್ಲಪ್ಪರೆಡ್ಡಿಪಲ್ಲಿ ಕ್ರಾಸ್ ಬಳಿ ಸಂಭವಿಸಿದೆ. ಇಂದು ಸಂಜೆ 4 ಗಂಟೆ ಸಮಯದಲ್ಲಿ ನೆರೆಯ ಆಂಧ್ರದ ಗೊಲ್ಲಪ್ಪಲ್ಲಿ ಕಡೆಯಿಂದ ಗೂಳೂರು ರಸ್ತೆಯ ನಲ್ಲಪ್ಪರೆಡ್ಡಿಪಲ್ಲಿ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ. ಅಪಘಾತದಲ್ಲಿ ಮೃತಪಟ್ಟ ದುರ್ದೈವಿಯನ್ನ ಗೊಲ್ಲಪ್ಪಲ್ಲಿ ಗ್ರಾಮದ ಸುಮಾರು 40 ವರ್ಷದ ಕುಲಾಯಪ್ಪ ಎನ್ನಲಾಗಿದೆ. ಹಾಗೂ ಮತ್ತೊಬ್ಬ ಬೈಕ್ ಸವಾರ ಸೇರಿ ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ದು, ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ನಗರದ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುವ ಪ್ರತಿಭೆಗಳು ಗುರುತಿಸಿಕೊಳ್ಳಲು ಎಲ್ಲಾ ರೀತಿಯ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಸಚಿವ KH ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜ್ ಆಟದ ಮೈದಾನದಲ್ಲಿ ವಾಹಿನಿ ಕುಲ ತಿಗಳ ಪ್ರೀಮಿಯರ್ ಲೀಗ್ ವತಿಯಿಂದ ದೇವನಹಳ್ಳಿ ಕಸಬಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯನ್ನು ಸಚಿವ KH ಮುನಿಯಪ್ಪ ಚಾಲನೆ ನೀಡಿ ಮಾತನಾಡಿ, ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗುವಂತೆ ತಯಾರಾಗಬೇಕು. ಸರ್ಕಾರದಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಸಂಪೂರ್ಣ ಬೆಂಬಲವನ್ನ ನೀಡಲಾಗುತ್ತದೆ ಎಂದರು. ನೀವು ಆಯ್ಕೆಯಾಗೋ ಥರ ಕ್ರೀಡಾಪಟುಗಳು ತಯಾರಾಗಬೇಕು ಅಂತೇಳಿ ಸರ್ಕಾರದ ವತಿಯಿಂದ ಅಥವಾ ನನ್ನ ವೈಯಕ್ತಿಕ ವತಿಯಿಂದ ನಿಮ್ಗೆ ಏನು ಬೇಕೋ ಸಂಪೂರ್ಣ ಬೆಂಬಲ ಕೊಡ್ತೀನಿ. ಉತ್ತಮವಾದ ಕ್ರೀಡಾಪಟುಗಳಾಗಿ ಕೇವಲ ತಾಲೂಕು, ರಾಜ್ಯ, ಇದು ಜಿಲ್ಲೆಯಲ್ಲ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಡುವಂಥ ಶಕ್ತಿ ಭಗವಂತ ನಿಮ್ಗೆ ಕೊಡಲಿ ಅಂತೇಳಿ.
ಈ ವೇಳೆ ವಾಹಿನಿಕಲ ತಿಗಳ ಸಂಘದ ಉಪಾಧ್ಯಕ್ಷ ವೈಎನ್ ಶಾಮಣ್ಣ, ಪುರಸಭಾ ಸದಸ್ಯರಾದ ಚಂದ್ರಪ್ಪ, ನಿವೃತ್ತ ಶಿಕ್ಷಕರಾದ ಮುನಿಯಪ್ಪ, ನಾರಾಯಣಸ್ವಾಮಿ, ಪುರಸಭಾ ಸದಸ್ಯ ಮುನಿಕೃಷ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಸುಗ್ಗಿ ಹಬ್ಬ ಸಂಕ್ರಾಂತಿಯನ್ನು ಸಂಭ್ರಮ ಸಡಗರಗಳಿಂದ ಆಚರಿಸಲು ತಾಲೂಕಿನಲ್ಲಿ ಜನತೆ ಸಿದ್ಧತೆ ಮಾಡಿಕೊಂಡಿದ್ದು, ಹಬ್ಬಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಕೊಳ್ಳಲು ಗೌರಿಬಿದನೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಮಾರುಕಟ್ಟೆಯಲ್ಲಿ ಜನರು ಜಮಾಯಿಸಿದ್ದರಿಂದ ನೂಕುನುಗ್ಗಲು ಉಂಟಾಗಿತ್ತು. ಸಂಕ್ರಾಂತಿ ರಾಸುಗಳ ಹಬ್ಬ. ರೈತರು ರಾಸುಗಳನ್ನು ಸಿಂಗರಿಸಲು ಅವಶ್ಯಕ ಸಾಮಗ್ರಿಗಳಾದ ಹೊಸ ಹಗ್ಗ, ಮೂಗುದಾರ, ಗೆಜ್ಜೆ, ಗಂಟೆ, ಬಲೂನ್, ಬಣ್ಣಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ಕೊಳ್ಳುವುದರಲ್ಲಿ ನಿರತರಾಗಿದ್ದರು. ಗ್ರಾಮೀಣ ಭಾಗದ ರೈತರು ಹಬ್ಬದಲ್ಲಿ ರಾಸುಗಳನ್ನು ಸಿಂಗರಿಸಿ ತಮ್ಮ ಸಂಭ್ರಮ ಹಂಚಿಕೊಳ್ಳುವುದು ಸಾಮಾನ್ಯವಾಗಿದೆ. ಗೌರಿಬಿದನೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜನರು ಜಮಾಯಿಸಿದ್ದರಿಂದ ನೂಕುನುಗ್ಗಲು ಉಂಟಾಗಿತ್ತು. ಎಳ್ಳು ಬೆಲ್ಲವನ್ನು ಸಿದ್ಧಪಡಿಸುವ ಸಲುವಾಗಿ ಅವಶ್ಯಕ ಸಾಮಗ್ರಿಗಳನ್ನು ಕೊಳ್ಳಲು ಜನರು ಅಂಗಡಿಗಳಿಗೆ ಮುಗಿಬಿದ್ದಿದ್ದರು. ಸಂಕ್ರಾಂತಿಯ ಸಂಭ್ರಮದಲ್ಲಿ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಬೇಯಿಸಿ ತಿನ್ನುವುದು ವಾಡಿಕೆಯಾಗಿದೆ. ಅವರೆಕಾಯಿ 60ರಿಂದ 70, ಕಡಲೆಕಾಯಿ ಕೆಜಿಗೆ 90ರಿಂದ 100, ಗೆಣಸು 30ರಿಂದ 40 ಹಾಗೂ ಕಬ್ಬು 1 ಜಲ್ಲೆ 80ಕ್ಕೆ ಮಾರಾಟವಾಗುತ್ತಿತ್ತು. ಹೂಗಳ ಬೆಲೆಯೂ ಏರಿಕೆಯಾಗಿತ್ತು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಶಾಲೆಗಳಲ್ಲಿ ವಿಜ್ಞಾನ ಪಾರ್ಕುಗಳ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡುವಂತೆ ಮಾಡಿದಾಗ ಬಾಲ ವೈಜ್ಞಾನಿಗಳ ಸಂಖ್ಯೆ ಬೆಳೆಸುವುದರ ಮೂಲಕ ಭವ್ಯ ಭಾರತ ನಿರ್ಮಾಣ ಸಾಧ್ಯವಾಗಲಿದೆ. 60 ವರ್ಷಗಳ ಹಿಂದೆ ಪ್ರಾರಂಭವಾದ ಚಂದ್ರಯಾನ 3 ಯಶಸ್ವಿ ಮೂಲಕ ಜಗತ್ತಿನ ಭೂಪಟದಲ್ಲಿ ಭಾರತದ ಹೆಸರು ಪಸರಿಸುವಂತೆ ಮಾಡಲಾಗಿದೆ ಎಂದು ಬೆಂಗಳೂರು ಇಸ್ರೋ ಚಂದ್ರಯಾನ 3 ಡೆಪ್ಯೂಟಿ ಪ್ರಾಜೆಕ್ಟ್ ಮ್ಯಾನೇಜರ್ ಎಂ ವಿರೂಪಾ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಕೆವಿ ಕ್ಯಾಂಪಸ್ನಲ್ಲಿರುವ ಕೆವಿ ಇಂಗ್ಲಿಷ್ ಶಾಲೆಯಲ್ಲಿ ಸಾಂಸ್ಕೃತಿಕ ಹಬ್ಬ ಹಾಗೂ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಬೆಂಗಳೂರು ಇಸ್ರೋ ವಿಜ್ಞಾನಿ ಡಾಕ್ಟರ್ ಎಂ ವಿ ರೂಪಾ ಮಾತನಾಡಿ, ಚಂದ್ರಯಾನದ ಕಲ್ಪನೆ ಸುಮಾರು 60 ವರ್ಷಗಳ ಹಿಂದೆಯೇ ಬಂದದ್ದು. ಅಂತಹ ಸಾಧನೆ ಮಾಡಿದ್ದೇ ನಿಮ್ಮಂಥ ಶಾಲೆಗಳಲ್ಲಿ ಓದಿ ವಿಜ್ಞಾನಿಗಳಾಗಿ ಬೆಳೆದು ಬಂದ ವಿಜ್ಞಾನಿಗಳಿಂದ. ಮಕ್ಕಳಲ್ಲಿ ಸುಪ್ತ ಮನಸ್ಸಿನಿಂದ ಹೊರತೆಗೆದು ಕಲಿಕೆಯತ್ತ ಮುನ್ನಡೆಸುವ ಜವಾಬ್ದಾರಿ ಶಿಕ್ಷಕರದ್ದು. ಮಕ್ಕಳಿಗೆ ಗುರಿ ಮತ್ತು ಛಲ ಕಲಿಸಬೇಕು. ಶಾಲಾ ಆವರಣದಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳು ವಿಜ್ಞಾನಮಯವಾಗಿರಬೇಕು. ಎಲ್ಲಾ ಶಾಲೆಗಳಲ್ಲೂ ವಿಜ್ಞಾನದ ಪಾರ್ಕುಗಳನ್ನು ನಿರ್ಮಾಣ ಮಾಡಬೇಕೆಂದರು. ಚಂದ್ರಯಾನ 3 ಬಗ್ಗೆ ಹೇಳೋದಾದ್ರೆ, ಚಂದ್ರಯಾನ 3 ನಿಜವಾಗ್ಲೂ ಒಂದು ಅದ್ಭುತವಾದ ಯೋಜನೆ, ಭಾರತದ ಯೋಜನೆ, ಇಸ್ರೋನ ಯೋಜನೆ. ಇಸ್ರೋ ಅದನ್ನ ಮಾಡಲಿಕ್ಕೆ ಇವತ್ತು ನಾವು ಅನ್ಕೊಂಡಾಗ ಮಾಡುವಷ್ಟು ಸಣ್ಣ ಯೋಜನೆ ಅಲ್ಲ. ಅದಕ್ಕೆ ಇಸ್ರೋ ತಗೊಂಡಂತಹ ಒಂದು ಪರಿಶ್ರಮ 60 ವರ್ಷಗಳ ಪರಿಶ್ರಮ. ಅದು ಇಸ್ರೋ ಹುಟ್ಟು ಹಾಕಿ ವಿಕ್ರಮ್ ಸಾರಾಭಾಯಿ ಅವರ ಒಂದು ಕನಸು ಒಂದು ಭವ್ಯ ಭಾರತವನ್ನು ನಿರ್ಮಾಣ ಮಾಡುವುದು. ಅದಕ್ಕೆ ಏನು ಮಾಡಬೇಕು, ಸಣ್ಣ ಸಣ್ಣ ಸೈನ್ಸ್ ಪಾರ್ಕನ್ನ ಸ್ಟೂಡೆಂಟ್ಸ್ ಮಾಡಿಸಿ ಅವರಾಗಿ ಮಾಡುವಾಗ ವಿಜ್ಞಾನವನ್ನು ಸಹಜವಾಗಿ ಕಲಿತಾರೆ ಅವರು. ಶಾಲಾ ಪುಟಾಣಿಗಳಿಂದ ಹಿಡಿದು ಪ್ರೌಢಶಾಲಾ ಹಂತದವರೆಗಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೋಷಕರ ಆಕರ್ಷಣೆಗೆ ಕಾರಣವಾದವು. ಕಾರ್ಯಕ್ರಮದಲ್ಲಿ ಕೆವಿ ದತ್ತಿ ಅಧ್ಯಕ್ಷ ನವೀನ್ ಕಿರಣ್, ಕೊಲಿಜಿಗೇಟ್ ಬೋರ್ಡ್ ಜಂಟಿ ನಿರ್ದೇಶಕ ರಾಮಕೃಷ್ಣ ರೆಡ್ಡಿ, ಕುರಿಬಾಂಡ್ ಖ್ಯಾತಿಯ ಕುರಿಬಾಂಡ್ ಸುನೀಲ್, ಕೆವಿ ದತ್ತಿ ಶಾಲೆಗಳ ಸದಸ್ಯೆ ಗೀತಾಮೂರ್ತಿ, ನಿರ್ಮಲಾ ಪ್ರಭು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸುಗ್ಗಿ ಹಬ್ಬದ ಸಂಕ್ರಾಂತಿ ಸಂಭ್ರಮವಾಗಿದ್ದು, ಹಬ್ಬದ ಖರೀದಿಗೆ ಪಟ್ಟಣದ ಬಜಾರ್ ರಸ್ತೆ ಸೇರಿದಂತೆ ಜನಜಂಗುಳಿ ಪ್ರದೇಶದಲ್ಲಿ ಹಬ್ಬದ ಭರಾಟೆ ಜೋರಾಗಿದ್ದು, ಬೆಲೆ ಏರಿಕೆ ನಡುವೆಯೂ ಗ್ರಾಹಕರು ಹಬ್ಬದ ವಸ್ತುಗಳ ಖರೀದಿಯಲ್ಲಿ ತಲ್ಲೀನರಾಗಿದ್ದಾರೆ. ದೇವನಹಳ್ಳಿ ತಾಲೂಕಿನಲ್ಲೂ ಈ ಬಾರಿ ಸಂಕ್ರಾಂತಿಗೆ ಜನ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದು,
ಗ್ರಾಮೀಣ ಭಾಗದಲ್ಲಿಯೂ ಸಹ ಸಂಕ್ರಾಂತಿ ಹಬ್ಬ ಕಳೆ ಕಟ್ಟಿದೆ. ಸಾರ್ವಜನಿಕರು ಅವರೆಕಾಯಿ, ಕಡಲೆಕಾಯಿ, ಗೆಣಸು, ಕಬ್ಬು, ಹೂವು ಹಾಗೂ ಅಗತ್ಯ ದಿನಬಳಕೆ ವಸ್ತುಗಳ ಬೆಲೆ ಗಗನ ಮುಟ್ಟಿರುವ ನಡುವೆಯೇ ಸಂಕ್ರಾಂತಿ ಹಬ್ಬ ಆಚರಿಸಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಗೆಣಸು, ಕಬ್ಬು, ಅವರೆಕಾಯಿ, ಕಡಲೆಕಾಯಿ, ಹೂಹಣ್ಣು, ಎಳ್ಳು ಬೆಲ್ಲ ಜೋಡಿಸಿಟ್ಟಿದ್ದು ಗ್ರಾಹಕರನ್ನು ಕೈಬೀಸಿ ಕರೆಯುತ್ತಿರುವ ವ್ಯಾಪಾರಸ್ಥರು ಇಡೀ ಬಜಾರ್ ರಸ್ತೆಯಲ್ಲಿ ಸೊಗಡಿನ ಅವರೇ ಘಮಲು ಮನೆ ಮಾಡುವಂತಾಗಿತ್ತು. ಕಡಲೆಕಾಯಿ ಮತ್ತು ಅವರೆಕಾಯಿ ಬೇಯಿಸಿ ತಿನ್ನುವ ಸಂಪ್ರದಾಯವಿದ್ದು ಕಬ್ಬು, ಗೆಣಸು, ಎಳ್ಳು ಬೆಲ್ಲ ಹಂಚುತ್ತಾರೆ. ಕಡಲೆಕಾಯಿ ಕೆಜಿ 150 ರೂಪಾಯಿಗಳು, ಸೊಗಡು ಅವರೆಕಾಯಿ ಕೆಜಿ 70 ರೂಪಾಯಿಗಳು, ಕಬ್ಬು ಒಂದು ಜಲ್ಲೆಗೆ 120 ರೂಪಾಯಿ, ಒಂದು ಜೊತೆಗೆ 60-70 ರೂಗಳು, ಗೆಣಸು ಕೆಜಿ 60 ರೂಪಾಯಿಗಳಂತೆ ಮಾರಾಟವಾಗುತ್ತಿದ್ದು ಹೂವು ಹಣ್ಣು ಬೆಲೆ ಗಗನಕ್ಕೇರಿದ್ರು. ಹಬ್ಬದ ವಿಶೇಷಕ್ಕಾಗಿ ಗ್ರಾಹಕರು ಉತ್ಸಾಹದಿಂದ ವ್ಯಾಪಾರ ನಡೆಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಬಜಾರ್ ರಸ್ತೆಯಲ್ಲಿ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಹೂ, ಅವರೆಕಾಯಿ, ಕಬ್ಬು, ಕಡಲೆಕಾಯಿ, ಗೆಣಸು ಹಾಗೂ ಇತರೆ ಪೂಜಾ ಸಾಮಗ್ರಿಗಳನ್ನು ಖರೀದಿಸಲು ಹಲವಾರು ಜನರು ಬರುತ್ತಿರುವುದರಿಂದ ವಾಹನಗಳ ದಟ್ಟಣೆಯಿಂದ ಟ್ರಾಫಿಕ್ ಹೆಚ್ಚಾಗಿತ್ತು. ಹೈದರ್ ಸಾಬ್, ಬಿ ನ್ಯೂಸ್ ಟಿವಿ, ದೇವನಹಳ್ಳಿ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಛಾಯಾಗ್ರಾಹಕರು ತಮ್ಮ ವೃತ್ತಿಯ ಮೂಲಕ ಚಾಣಾಕ್ಷತೆಯನ್ನು ತೋರಿ ಉತ್ತಮ ಹೆಸರು ಹಾಗೂ ಅಭಿವೃದ್ಧಿ ಹೊಂದಬೇಕಿದೆ. ಇದರ ಜೊತೆಗೆ ಸಂಘಟನೆಯಿಂದ ಪ್ರತಿಯೊಬ್ಬ ಛಾಯಾಗ್ರಾಹಕರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಿದೆ ಎಂದು ಕೆಪಿಎ ಸಂಘದ ರಾಜ್ಯ ನಿರ್ದೇಶಕ ನಾರಾಯಣಸ್ವಾಮಿ ಹೇಳಿದರು. ಗೌರಿಬಿದನೂರು ನಗರದ ನದಿ ದಡದ ಶ್ರೀ ಆಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಪದಾಧಿಕಾರಿಗಳಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಕೆಪಿಎ ಸಂಘದ ರಾಜ್ಯದ ನಿರ್ದೇಶಕ ನಾರಾಯಣಸ್ವಾಮಿ ಮಾತನಾಡಿ, ಛಾಯಾಗ್ರಾಹಕರಿಗೆ ರಾಜ್ಯ ಸಂಘದಿಂದ ಮತ್ತು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ನೇರವಾಗಿ ತಾಲೂಕು ಸಂಘಗಳಿಗೆ ತಲುಪಿಸುವ ಕೆಲಸವನ್ನು ಮಾಡಲಾಗುವುದು. ಛಾಯಾಗ್ರಾಹಕರು ಒಗ್ಗಟ್ಟಿನಿಂದ ಸಂಘಟಿತರಾದರೆ ಮಾತ್ರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು. ರೂರಲ್ಗೆ ಹೋದರೆ 35% ಸಬ್ಸಿಡಿ ಇದೆ. ನಿಮ್ಮ ಸಿಬಿಲ್ ಸ್ಕೋರ್ ಕರೆಕ್ಟಾಗಿರಬೇಕು. ನೀವು ವ್ಯವಹಾರ ಬ್ಯಾಂಕಲ್ಲಿ ಕರೆಕ್ಟಾಗಿ ಇಟ್ಕೊಂಡಿರಬೇಕು. ನಿಮಗೆ ಯಾವುದೇ ರೀತಿ ಶೂರಿಟಿ ತೊಗೊಳ್ಳಲ್ಲ. ನೀವು 10 ಲಕ್ಷ ರೂಪಾಯಿ ನಾನು ತೊಗೊಂಡಿದ್ದೀನಿ, 10 ಲಕ್ಷಕ್ಕೆ ನಾನು ₹1 ಶೂರಿಟಿ ಕೊಟ್ಟಿಲ್ಲ. ನೀವು ಅನ್ಯತಾ ಭಾವಿಸ್ಬೇಡ್ರಿ. ಸುಮ್ಮನೆ ಅಲ್ಲ ಅದು ಕೇಳ್ತಾರೆ. ನಿಮ್ಮ ಸಿಬಿಲ್ ಕರೆಕ್ಟಾಗಿರಬೇಕು. ಸಿಬಿಲ್ ಕರೆಕ್ಟಾಗಿದ್ದರೆ ನಿಮ್ಮ ವ್ಯವಹಾರ ಕರೆಕ್ಟ್ ಬ್ಯಾಂಕಲ್ಲಿ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ವೆಂಕಟಪತಿ, ಜಿಲ್ಲಾ ಕಾರ್ಯದರ್ಶಿ ಲೋಕೇಶ್, ಜಿಲ್ಲಾ ಖಜಾಂಚಿ ಗಿರೀಶ್, ಜಿಲ್ಲಾ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸಾಚಾರಿ, ಗೌರಿಬಿದನೂರು ತಾಲೂಕು ಛಾಯಾಗ್ರಾಹಕರ ಸಂಘದ ಪದಾಧಿಕಾರಿಗಳು ಹಾಗೂ ಛಾಯಾಗ್ರಾಹಕರು ಭಾಗವಹಿಸಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ.
ತೀವ್ರ ರಕ್ತಸ್ರಾವದ ನಡುವೆ ಮಗುವಿಗೆ ಜನ್ಮ ನೀಡಿ ಸಾವನ್ನಪ್ಪಿದ್ದ ತಾಯಿಗೆ ವರ್ಷವಾದರೂ ನ್ಯಾಯ ಸಿಕ್ಕಿಲ್ಲ. ತಾಯಿ ಸಾವಿಗೆ ಕಾರಣರಾದ ವೈದ್ಯರ ವಿರುದ್ಧ ಕ್ರಮವೇ ಜರುಗಿಸಿಲ್ಲ. 1 ವಾರದೊಳಗೆ ಕ್ರಮ ಜರುಗಿಸದಿದ್ದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಈದರೆ ಸಮತಾ ಸೇನೆ, ರೈತ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮುಖಂಡರು ಗಡುವು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಈದರೆ ಪ್ರಕಾಶ್, ಜಿಎನ್ವಿ ಬಾಬಣ್ಣ, ವೆಂಕಟರಾಯಪ್ಪ ಹಾಗೂ ವಹಿದಾ ಮಾತನಾಡಿ, ಶಿಡ್ಲಘಟ್ಟ ತಾಲೂಕು ಅಬ್ಲುಡು ಮೌನಿಕಾ ಎನ್ನುವರು ಹೆಣ್ಣು ಮಗುವಿಗೆ ಜನ್ಮ ನೀಡಿ ಸಾವನ್ನಪ್ಪಿದ್ರು. ಅವರ ಸಾವಿಗೆ ವೈದ್ಯರೇ ಕಾರಣ ಎಂದು ಕಳೆದ ಮಾರ್ಚ್ 2023ರಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದೆವು. ಆವತ್ತು ಕೇವಲ ದಾದಿಯರನ್ನ ಮಾತ್ರ ಅಮಾನತುಗೊಳಿಸಿ ವೈದ್ಯರ ವಿರುದ್ಧ ಮಾತ್ರ ಕ್ರಮ ಕೈಗೊಂಡಿಲ್ಲ ಮತ್ತು ಮೃತರ ಕುಟುಂಬಕ್ಕೆ ಪರಿಹಾರವೂ ನೀಡಿಲ್ಲ ಎಂದು ಆಗ್ರಹಿಸಿದ್ದಾರೆ. 1 ವಾರದೊಳಗೆ ಕ್ರಮ ಜರುಗಿಸುವಂತೆ ಗಡುವು ನೀಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದುಬೈಗೆ ಹೊರಟಿದ್ದ 4 ಪ್ರಯಾಣಿಕರನ್ನು ಡಿಆರ್ಐ ಅಧಿಕಾರಿಗಳು ತಪಾಸಣೆ ನಡೆಸಿದ ವೇಳೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಜ್ರ ಮತ್ತು ವಿದೇಶಿ ಕರೆನ್ಸಿ ಪತ್ತೆಯಾಗಿದೆ. ಪ್ರಯಾಣಿಕರ ಬಳಿ ಸ್ವಾಭಾವಿಕವಾಗಿ ಹಾಗೂ ಲ್ಯಾಬ್ನಲ್ಲಿ ತಯಾರಿಸಿದ ವಜ್ರಗಳು ಪತ್ತೆಯಾಗಿದ್ದು, ಬೆಂಗಳೂರಿನಲ್ಲಿ 7.77 ಕೋಟಿ ರು ಮೌಲ್ಯದ 8,053 ಕ್ಯಾರೆಟ್ ತೂಕದ ವಜ್ರಗಳು ಹಾಗೂ 4.62 ಲಕ್ಷ ವಿದೇಶಿ ಕರೆನ್ಸಿ ಪತ್ತೆಯಾಗಿದೆ. ಹೈದರಾಬಾದ್ ಏರ್ಪೋರ್ಟ್ನಲ್ಲಿಯೂ ಸಹ 6.3 ಕೋಟಿ ಮೌಲ್ಯದ 5,569 ಕ್ಯಾರೆಟ್ ತೂಕದ ವಜ್ರಗಳು ಹಾಗೂ 9.83 ಲಕ್ಷ ವಿದೇಶಿ ಕರೆನ್ಸಿ ಪತ್ತೆಯಾಗಿದ್ದು, ಚಾಕೊಲೇಟ್ ಪ್ಯಾಕೆಟ್ ರೀತಿಯಲ್ಲಿ ಸೀಲ್ ಮಾಡಿ ವಜ್ರಗಳನ್ನು ಸಾಗಿಸುತ್ತಿದ್ದ 4 ಪ್ರಯಾಣಿಕರನ್ನು ಡಿಆರ್ಐ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ತನಿಖೆ ಕೈಗೊಂಡಿದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೆಳಗ್ಗೆಯಿಂದಲೇ ದಟ್ಟವಾದ ಮಂಜು ಆವರಿಸಿದ್ದ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯ ಉಂಟಾಯಿತು. ವಿಮಾನ ಟೇಕಪ್ಗಾಗಿ ಸುಮಾರು 34 ವಿಮಾನಗಳು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿವಿಧ ರಾಜ್ಯಗಳಿಗೆ ತೆರಳುವ ವಿಮಾನಗಳಿಗೆ ಮಂಜಿನ ತೊಂದರೆಯಿಂದಾಗಿ ಪ್ರಯಾಣಿಕರು ವಿಮಾನ ನಿಲ್ದಾಣದಲ್ಲಿಯೇ ಕಾಯುವಂತೆ ಆಯಿತು. ವಿಮಾನದಲ್ಲಿಯೇ ಪ್ರಯಾಣಿಕರು ಕುಳಿತು ಸುಮಾರು ಗಂಟೆಗಳ ಕಾಲ ಕಾಲಹರಣ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗುಡಿಬಂಡೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಖರೀದಿ ಭರಾಟೆ ಜೋರಾಗಿದೆ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಸುಗ್ಗಿ ಸಂಭ್ರಮಕ್ಕೆ ಎಲ್ಲೆಡೆ ಸಿದ್ಧವಾಗ್ತಿದೆ. ಹಬ್ಬಕ್ಕೆ ಅಗತ್ಯವಾದ ವಸ್ತುಗಳ ಖರೀದಿಗೆ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಜನರು ಮಾರುಕಟ್ಟೆಗೆ ಹೋಗುವ ಪಟ್ಟಣದಲ್ಲಿ ಖರೀದಿಸುತ್ತಿದ್ದಾರೆ. ಬೆಲೆ ಏರಿಕೆ ನಡುವೆ ಹಬ್ಬಕ್ಕೆ ಬೇಕಾದ ಕಬ್ಬು, ಕಡಲೆಕಾಯಿ, ಅವರೆಕಾಯಿ, ಗೆಣಸು ರಾಶಿ ಸುರಿದಿದ್ದ ಕಡೆಗಳಲ್ಲಿ ಗ್ರಾಹಕರು ಖರೀದಿಗೆ ಮುಂದಾಗಿದ್ದಾರೆ. 1.5 ಕೆಜಿ ಅವರೆಕಾಯಿ 100 ರು, ಗೆಣಸು ಕೆಜಿಗೆ 50 ರು, ಕರಿ ಕಬ್ಬು ಜೊತೆ 100 ರಿಂದ 120 ರು, ಎಳ್ಳು ಬೆಲ್ಲ ಕೆಜಿಗೆ 250 ರಿಂದ 300 ರು, ಸಕ್ಕರೆ ಅಚ್ಚು 250 ರಿಂದ 280 ರು, ಸೊಗಡು ಅವರೆ ಕೆಜಿಗೆ 60 ರಿಂದ 70 ರು, ಯಾಲಕ್ಕಿ ಬಾಳೆ ಕೆಜಿಗೆ 100 ರು, ಹಸಿ ಕಡಲೆಕಾಯಿ ಕೆಜಿಗೆ 100 ರಿಂದ 150 ರುಗಳವರೆಗೆ ಮಾರಾಟ ಆಗ್ತಿದೆ. ಬರದ ನಡುವೆಯೂ ಜನರು ಬೆಲೆ ಎಷ್ಟೇ ಇದ್ರೂ ವರ್ಷದ ಮೊದಲ ಹಬ್ಬ ಆಗಿರುವ ಸಂಕ್ರಾಂತಿ ಹಬ್ಬದ ಆಚರಣೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಮಾಲೂರು ತಾಲೂಕಿನ ಕೋಡೂರು ಹಾಲು ಉತ್ಪಾದಕರ ಸಹಕಾರ ಸಂಘದ 13 ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಸ್ಸಿ ಮೀಸಲಾತಿಯ ಕೆವಿ ಗೋಪಾಲ್, ಎಸ್ಟಿ ಮೀಸಲಾತಿ ಕೆಎಂ ಗೋಪಾಲ್, ಬಿಸಿಎಂಎ ಕ್ಷೇತ್ರದಿಂದ ಕೆಆರ್ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾದರೆ ಇನ್ನುಳಿದ 9 ಮಂದಿಗೆ ಚುನಾವಣೆ ನಡೆದಿದೆ ಎಂದು ಚುನಾವಣಾ ಅಧಿಕಾರಿ ಹೇಳಿದರು. ನಿರ್ದೇಶಕರಾಗಿದ್ದ ವೈ ಅಮರನಾಥ್, ಕೆಸಿ ಅಂಬರೀಶ್, ಕೆಎಸ್ ಕೃಷ್ಣಪ್ಪ, ಕೆಸಿ ಗೋಪಾಲ್, ವಿ ಗೋಪಾಲಕೃಷ್ಣ, ಕೆಎಂ ನಾರಾಯಣಸ್ವಾಮಿ ಸೇರಿದಂತೆ ವೆಂಕಟೇಶ್, ಕೆ ಶ್ರೀನಿವಾಸ್, ಕೆಎಂ ವೆಂಕಟೇಶ್ ಅವರು ಗೆಲುವು ಸಾಧಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಮೀನು ಕಬಳಿಸಲು ಸಾಧ್ಯವಾಗದ ಹಿನ್ನೆಲೆ ವ್ಯಕ್ತಿಯೊಬ್ಬನನ್ನು ಕೊಲೆ ಮಾಡಿ ಸುಟ್ಟು ಹಾಕಿದ ಡೋಂಗಿ ಡಾಕ್ಟರ್. ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಬೆಲೆ ದುಬಾರಿಯಾದರೂ ಸರಕು ಕೊಳ್ಳಲು ಮುಗಿಬಿದ್ದ ಜನತೆ. 3 ಪ್ರತ್ಯೇಕ ಪ್ರಕರಣಗಳಲ್ಲಿ 15 ಮಂದಿ ಬಂಧನ. ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟ ಕೋಲಾರ ಎಸ್ಪಿ. ಆಕಸ್ಮಿಕವಾಗಿ ದನದ ಕೊಟ್ಟಿಗೆಗೆ ಬೆಂಕಿ ಬಿದ್ದು 30 ಲಕ್ಷ ನಷ್ಟ. ಜಾನುವಾರು, ದವಸ ಧಾನ್ಯ ಸೇರಿದಂತೆ ಕೃಷಿ ಪರಿಕರಗಳು ಭಸ್ಮ. ಕಂಗಾಲಾದ ರೈತ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.